ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ದೇವಿಕಿ ನ್ಯಾಚುರಲ್ ಫಾರ್ಮ್ಗೆ ಸ್ವಾಗತ. ನನ್ನ ಹೆಸರು ಗುರುರಾಜ್ ಬಾಳ್ತಿಲ್ಲಾಯ್ ಅಂತ ಹೇಳಿ. ನಾನು ಹಲಸು ಕಸಿ ಮಾಡ್ತಾ ಇದ್ದೇನೆ. ಇದು ಈ ಊರು ಪೆರಡೂರು ಅಂತೇಳಿ, ಉಡುಪಿ ತಾಲೂಕಿನ ಪೆರಡೂರು, ಇಲ್ಲಿಗೆ ಹೆಸರು ಪೆರಡೂರು. ನಮ್ದು ಇಲ್ಲಿ ವನಶ್ರೀ ಪ್ಲಾಂಟ್ ಕ್ಯಾರ್ ಅಂತ ಹೇಳಿ ಕಂಚಿಗುಂಡಿ, ಇಲ್ಲೇ ಪೆರಡೂರಿನ ಹತ್ತಿರ ಒಂದು ಹೊಳೆ ಬದಿ ಕಂಚಿಗುಂಡಿ ಅಂತ ಇಲ್ಲಿಗೆ ಹೆಸರು. ಇಲ್ಲಿ ನಾವು ಒಂದು ಸಣ್ಣ ಮಟ್ಟಿನ ನರ್ಸರಿ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಬೇರೆ ಬೇರೆ ದೇಶದ, ಬೇರೆ ಬೇರೆ ರಾಜ್ಯಗಳ, ಬೇರೆ ಬೇರೆ ಕಂಪನಿಗಳ, ಹೀಗೆ ಮತ್ತೆ ಬೇರೆ ಬೇರೆ ತಳಿ ಹಲಸು, ಬೇರೆ ಬೇರೆ ಊರಿನ ಹಲಸಿನ ತಳಿಯನ್ನು ಹೆಚ್ಚಾಗಿ ನಾವು ಆಯ್ಕೆ ಮಾಡಿ ಇಲ್ಲಿ ತಳಿ ಅಭಿವೃದ್ಧಿ ಮಾಡುವ ಕೆಲಸ ಮಾಡ್ತಾ ಇದ್ದೇವೆ. ಅವರವರ ಮನೆಗಳಲ್ಲಿ ಅಳಿಯುವಂತ ವೆರೈಟಿ ಅಥವಾ ತುಂಬಾ ಊರಿಗೆ ಫೇಮಸ್ ಇರುವಂತ ಹಲಸು, ಹೀಗೆ ತುಂಬಾ ವೆರೈಟಿ. ನಮಗೆ ಆ ವೆರೈಟಿದ್ದೇ ಗಿಡ ಬೇಕು, ಅಥವಾ ಒಂದು ಮರ ಬೀಳುವಾಗ ಅಥವಾ ಒಂದು ಮರವನ್ನು ಕಡಿಯುವಾಗ ಇಂಥ ಸಂದರ್ಭದಲ್ಲಿ ಆ ತಳಿ ಅಳಿದು ಹೋಗ್ತದೆ. ಹಾಗೆ ನನ್ನ ಸಂಪರ್ಕ ಇದ್ದವರು ಆ ಮರವನ್ನು ಉಳಿಸ್ಕೊಳ್ಳಿಕ್ಕೆ, ಅಂದರೆ ಭಾವನಾತ್ಮಕವಾಗಿ ಆ ಮರದ ಮೇಲೆ ಅವರಿಗೆ ತುಂಬ ಇದು ಇರ್ತದೆ, ಸೆಂಟಿಮೆಂಟ್ ಇರ್ತದೆ. ಅದು ಅವರಿಗೆ ಆ ಮರವನ್ನು ಹಾಳಾಗ್ಲಿಕ್ಕೆ ಬಿಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಮರವನ್ನು ಉಳಿಸಿಕೊಡ್ಬೇಕು ಅಂತ ಹೇಳಿ ನಮಗೆ ಸಯಾನ ತಂದು ಕೊಡುವಂಥದ್ದು. ಅದು ಹೇಗೆ ಮಾಡ್ಬೋದು ಅಂತ ಎಲ್ಲ ನಮ್ಮ ಹತ್ರ ವಿಚಾರಿಸ್ತಾರೆ. ಹಾಗೆ ನಾವು ಅದನ್ನು ನಾನು ಹೇಳಿದ ರೀತಿಯಲ್ಲಿ ಅವರು ತಂದು ಕೊಡ್ತಾರೆ. ಇಲ್ಲಾಂದ್ರೆ ನಾನೇ ಹೋಗಿ ಅಲ್ಲಿಂದ ಇದು ಮಾಡ್ತೇನೆ. ಸರ್, ಇವಾಗ ನಮ್ಮದು ತೋಟದಲ್ಲಿ ಒಂದು ಒಳ್ಳೆ ಹಲಸಿನ ಮರ ಇತ್ತು. ಸೊ ಅದು ಒಂದು ನಮ್ಮ ತಾತ ಹಾಕಿದ್ದು ಅಥವಾ ಅದಕ್ಕಿಂತ ಮುಂಚಿಂದ ನನಗೆ ನೆನಪಿಲ್ಲ. ಅದು ಏನಾಯಿತು, ಲಾಸ್ಟ್ ಜುಲೈನಲ್ಲಿ ಅದು ಮರ ಬಿದ್ದೋಯ್ತು. ತುಂಬ ದೊಡ್ಡದಾಗಿತ್ತು ಮತ್ತು ಅದು ಹಣ್ಣು ಕೂಡ ತುಂಬ ಟೇಸ್ಟಿಯಾಗಿತ್ತು. ಇವಾಗ ಚಿಪ್ಸ್ ಮಾಡಲಿಕ್ಕೆ ನಂಬರ್ 1 ಹಲಸು. ಹಣ್ಣು ರೆಡ್ ಆಗಿದೆ, ಸ್ವೀಟ್ ಕೂಡ ತುಂಬ ಇತ್ತು. ಬೆಸ್ಟ್ ಒಂದು ಹಲಸಿನ ಹಣ್ಣು. ಸೊ ನಮಗೆ ಏನಾಯಿತು, ನಿಮ್ಮ ಒಂದು ಸಂಪರ್ಕ ಸಿಕ್ತು. ನಾನು ನಿಮಗೆ ಅದನ್ನು ಜುಲೈನಲ್ಲಿ ತಂದುಕೊಟ್ಟೆ. ಸೊ ನೀವು ಇವಾಗ ಅದನ್ನು ಬಡ್ ಕಸಿನಲ್ಲಿ ಕಸಿ ಮಾಡಿದ್ದೀರಾ. ಸೊ ಇದನ್ನು ಇವಾಗ ನಾನು ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ಸರ್, ಇದನ್ನು ನೋಡಿ, ಇದನ್ನು ಬೆಳವಣಿಗೆ ನೋಡಿ, ಜುಲೈನಲ್ಲಿ ಮಾಡಿರೋದು. ಹೌದು ನೋಡಿ, ಇದು ಇಷ್ಟು ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಮತ್ತು ಕಸಿ ಮಾಡಿದ ದಿನ ಇಷ್ಟನ್ನು ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೇನೆ. ಯಾವಾಗ ಜುಲೈಯಲ್ಲಿ ಇದು ಮಾಡಿದ್ದು. ಆ ವೆರೈಟಿಯನ್ನು ನಾನು ಗ್ರಾಫ್ಟ್ ಮಾಡಿ ಇವಾಗ ಪ್ಲ್ಯಾಂಟ್ ಮಾಡುವ ಸ್ಟೇಜಿಗೆ ಬಂದಿದೆ. ಇದು ನಾನು ನಿಜ ಹೇಳಬೇಕಂತಂದರೆ ಮರ ಪೂರ್ತಿ ಬಿದ್ದೋಗಿತ್ತು, ಡ್ಯಾಮೇಜ್ ಆಗಿತ್ತು. ಸೊ ನಾನು ನಿಮಗೆ ಒಂದು 2 ನಮ್ಮ ಕಡೆ ಹೆಣಿಕೆ ಅಂತ ಹೇಳ್ತಾರೆ, ಗೆಲ್ಲುಗಳನ್ನು ತಂದುಕೊಟ್ಟಿದ್ದೆ. ಸಯಾನ್ ಅಂತ ಹೇಳಿ. ಸೊ ನೀವು ಆವಾಗ ನನಗೆ ಹೇಳಿದ್ರಿ, ನೀವು ತಂದಿರೋ ರೀತಿ ಸರಿ ಇಲ್ಲ ಅಂತ. ಆದ್ರೂ ಅದು ತಂದಿರೋ ಸಯಾನ್ ಸರಿ ಇಲ್ಲ ಅಂದ್ರೂ ಆಲ್ಮೋಸ್ಟ್ ಒಂದು 20 ಗಿಡಗಳನ್ನು ನೀವು ಇಷ್ಟು ಸುಂದರವಾಗಿ, ಇಷ್ಟು ಹೆಲ್ದಿಯಾಗಿ ನೀವು ಈಗ ರೆಡಿ ಮಾಡಿ ನನಗೆ ಕೊಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಮೊದಲು ನೀವು ಹೇಳಿದ್ರಿ, ಇಂಥ ಕೊಡಿ ತರ್ತೇನೆ ಅಂತ ಹೇಳಿದ್ರಿಂದಾಗಿ ನಾವು ಇಂಥದ್ದೇ ಕೊಡಿ ತಗೊಳ್ಳಿ ಅಂತೆಲ್ಲ ಹೇಳಿದ್ದೆ. ನೀವು ಸಾಮಾನ್ಯ ಅದೇ ರೀತಿಯಲ್ಲಿ ತಗೊಂಡು ಬಂದಿದ್ರಿ. ಅದರಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಬಂತು. ಅಂದರೆ ಇನ್ನೂ ಜಾಸ್ತಿ ಮಾಡ್ಬೋದಿತ್ತು, ಅದರಲ್ಲಿ 20 ಗಿಡ ಮಾಡುವಷ್ಟು ಒಳ್ಳೆಯ ಕಡ್ಡಿ ಸಿಕ್ಕಿತ್ತು. ಇನ್ನೂ ಇದನ್ನು ಗಿಡ ನೀವು 100 ಮಾಡೋದಿದ್ರೂ ಏನೋ ಸಮಸ್ಯೆ ಇಲ್ಲ. ಈಗ ಒಂದು ಗಿಡ ನಾನು ಈಗ ಎತ್ತಿದೆ ನೋಡಿ, ಇದು ಗಿಡ ಈಗ ನಾನು ಎತ್ತಿದೆ. ಈ ಗಿಡ ನನಗೆ ಇನ್ನೊಂದು 5 ಗಿಡ ಬೇಕು ಅಂತ ಹೇಳಿದರೆ ನಾನು ಈ ಗೆಲ್ಲನ್ನು ಒಂದು ಕಟ್ ಮಾಡಿ ನಾನು ಇಟ್ಕೊಳ್ತೇನೆ. ಈ ಗೆಲ್ಲನ್ನು ನಾನು ಇಟ್ಕೊಂಡು ಇದರಲ್ಲಿ 1 2 3 4 5 ಗಿಡ ಪುನಃ ಬೇರೆ ಮಾಡ್ಬೋದು. ಅಷ್ಟು ಬೇಗ ಇನ್ನು ಮಲ್ಟಿಫೈ ಮಾಡ್ಬೋದು. ಈ ಗಿಡ ಫಲ ಬರುವ ಟೈಮಿಗೆ ಇದು ಕೂಡ ಫಲ ಬರ್ತದೆ. ಇವಾಗ ಏನಿದು ಬೆಳವಣಿಗೆ ಆಗಿದೆ, ಇದರಲ್ಲೇ ಕಟ್ ಮಾಡಿ ನೀವು ತಿರ್ಗಾ ಇನ್ನೊಂದು ಮಾಡ್ಬೋದು. ಫಲ ಬರಬೇಕು ಅಂತ ನಾವು ಕಾಯಬೇಕಾಗಿಲ್ಲ. ಇದೀಗ ನೀವು ಕೊಂಡೋಗುವಾಗ ಇದು ತುಂಬ ಒಳ್ಳೆ ವೆರೈಟಿ, ಇನ್ನೂ ನನಗೆ 5 ಗಿಡ ಬೇಕು ಅಂತ ಹೇಳಿದ್ರೆ ನಾನು ಈ ಗಿಡವನ್ನು ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಇದರಲ್ಲಿ ಈ ಒಂದು ಕಡ್ಡಿಯನ್ನು ಇಲ್ಲಿಂದ ಕಟ್ ಮಾಡಿ ಎಲೆ ತೆಗೆದು ನಾನು ಅದನ್ನು ಮಲ್ಟಿಫೈ. ಈಗ ನಾನು ನಿಮಗೆ ತಂದು ಕೊಟ್ಟು ಆಲ್ಮೋಸ್ಟ್ ಒಂದು 9 ತಿಂಗಳ ಆಗಿರ್ಬೋದು, 10ನೇ ತಿಂಗಳಲ್ಲಿ ಇದೀವಿ ಇವಾಗ. ಹೌದು. ಸೊ ಇವಾಗಲೇ ನೀವು ಅದನ್ನು ಮಲ್ಟಿಪ್ಲೈಯರ್ ಮಾಡ್ಬೋದು. ಇದಕ್ಕಿಂತಲೂ ಬೇಗ ಮಾಡ್ಬೋದು. ನಾನು ಈಗ ಮಾಡ್ಬೋದು, ಆರಾಮದಲ್ಲಿ ಮಾಡ್ಬೋದು. ಸರ್, ಇದು ಹೇಗೆ ಇದನ್ನು ನೀವು ಅಂದರೆ ಮಲ್ಟಿಪ್ಲೈಯರ್ ಮಾಡ್ತೀರಾ ಸರ್? ಇದನ್ನು ಈ ಗಿಡವನ್ನು ನಿಮಗೆ ಈಗ ಮಾಡಬೇಕು. ನಾವು ಇದರಲ್ಲಿ ಎಲೆ ಬರುವಂಥ ಕಣ್ಣುಗಳು ಉಂಟು. 1 2 3 4 5 ಎಲೆ ಉಂಟು. ಇಲ್ಲಿ ಚಿಗುರು ಬರುವಾಗ ಇಲ್ಲಿ 6, ಇಲ್ಲಿ ಎಳೆತ್ತದುಂಟು. ಅದು ಆಗೋದಿಲ್ಲ. ಈ 5 ಗಿಡ ಆರಾಮದಲ್ಲಿ ಮಾಡ್ಬೋದು ಇದನ್ನು.
ಇಷ್ಟೇ ಜಾಗದ್ದು ಪ್ಯಾಚ್ ತೆಗೆದು ಅದನ್ನು ನಮ್ಮ ರೂಟ್ ಸ್ಟಾಕಿಗೆ ಅಂಟಿಸಬೇಕು. ಇದು ತುಂಬಾ ಚಿಕ್ಕದಾಗಿದೆಯಲ್ಲ ಸರ್, ಇಷ್ಟು ಚಿಕ್ಕದಾಗಿದ್ರು ನೀವು ಮಾಡ್ಬೋದಾ ಸರ್? ಮಾಡ್ಬೋದು, ನಾವು ಮಾಡ್ತೇವೆ. ನಮಗೆ ನೀವಂದ್ರೆ ಅಷ್ಟು ಎಕ್ಸ್ಪರ್ಟ್ ಆಗಿದ್ದೀರಾ ಈಗ. ಕೈ ಇದು ಸ್ವಲ್ಪ ಇದು ಇದ್ದದ್ರಿಂದ ಮಾಡ್ಬೋದು, ಇಲ್ಲದಿದ್ದರೆ ಇಷ್ಟು ಸಪ್ರದ ಗೆಲ್ಲಲ್ಲಿ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ನಾನು ಮಾಡ್ತೇನೆ. ನನಗೆ ಹೀಗೆ ಅಳಿಯುವಂಥ ವೆರೈಟಿಗಳು ನನಗೆ ತುಂಬ ಬಂದಿದೆ. ಮರ ಕಡಿದು ಮರ ಒಣಗಿದ ನಂತರ ಕಟ್ಟಿಗೆಯಲ್ಲಿ ಒಂದು ಚಿಗುರು ಉಳಿದದ್ದು ಅಡಿಯಲ್ಲಿ, ಅಂದರೆ ಕಡ್ದು ಹಾಕಿದ ಮರ ಸೊಪ್ಪು ಒಣಗಿ ಬೆಂಕಿ ಕೊಟ್ಟರೆ ಉರಿಬೋದು, ಅಷ್ಟು ಒಣಗಿ ಹೋಗಿದೆ. ಅದರಲ್ಲಿ ಕಡ್ದು ಹಾಕಿದ ಕಟ್ಟಿಗೆಯಲ್ಲಿ ಒಂದು ಚಿಗುರು ಹಸಿ ಇದ್ದದ್ದನ್ನು ನಾನು 8 ಗ್ರಾಫ್ಟ್ ಮಾಡಿ 7 ಸಕ್ಸಸ್ ಬಂದಿದೆ. ಅಂದರೆ ಅಷ್ಟು ಬದುಕಬೇಕು ಅಂತ ಇತ್ತು ಅದಕ್ಕೆ. ಅಂಥ ವೆರೈಟಿ ಈಗ ಅಲ್ಲಿ ಒಳಗೆ ಇಟ್ಟಿದ್ದೇನೆ. ನಾಳೆ ಸರ್ ಅದಕ್ಕೆ ಬದುಕಬೇಕಿತ್ತು ಅಥವಾ ನಿಮ್ಮ ಕೈಗುಣ ಚೆನ್ನಾಗಿತ್ತು? ಅದೇನೋ ನನಗೆ ಬರಬೇಕಿತ್ತು, ಅದು ಬದುಕುವ ಯೋಗ ಇತ್ತು, ಬದುಕಿತ್ತು ಹಾಗೆ. ಅಂಥ ಸಂದರ್ಭದಲ್ಲಿ ನಾವು ಎಷ್ಟು ಸಣ್ಣ ಗಿಡಗಳನ್ನು ಕೂಡ ಬಿಡುವುದಿಲ್ಲ. ಯಾವ ರೀತಿಯಾದರೂ ಮಾಡಿ ಒಂದು ಗಿಡ ಮಾಡಬೇಕು ಅಂತ ಇರ್ತದೆ, ಹಾಗೆ ಮಾಡ್ತೇವೆ. ಥೈಲ್ಯಾಂಡಿಂದ ಬೇರೆ ಬೇರೆ ದೇಶದಿಂದ ಗಿಡ ತಗೊಂಡು ಬರೋದು. ಗಿಡ ತಗೊಂಡು ಬರುವಾಗ ಗಿಡ ತಗೊಂಡು ಬರಲಿಕ್ಕಿಲ್ಲ, ಅವರು ಗಿಡ ಪರ್ಚೇಸ್ ಮಾಡ್ತಾರೆ, ಇಲ್ಲಿಂದ ಕಟ್ ಮಾಡಿ ಇದರದ್ದು ಎಲೆ ತೆಗೆದು ಖಾಲಿ ತುದಿಯನ್ನು ಮಾತ್ರ ಹಿಡ್ಕೊಂಡು ಬರ್ತಾರೆ, ಅದರಲ್ಲಿ ಗಿಡ ಮಾಡಿ ಕೊಡ್ತೇನೆ ಅವರಿಗೆ. ಸರ್ ಅಂದರೆ ನಾನಿವಾಗ ಒಂದು ಅಬ್ಸರ್ವ್ ಮಾಡಿದ್ದು, ಈಗ ನಿಮ್ಮ ಏನು ನರ್ಸರಿ ಇದೆ ಇದು ಮಣಿಪಾಲಕ್ಕೆ ಹತ್ತಿರ ಇದೆ. ಸೊ ಮಣಿಪಾಲ್ ಬಂದು ಹಾಸ್ಪಿಟ್ಲಿಗೆ ಫೇಮಸ್. ಸೊ ನಿಮ್ಮನ್ನು ನಾನು ಹಲಸಿನ ಡಾಕ್ಟರ್ ಅಂತ ಹೇಳ್ಬೋದಾ ಸರ್? ಈಗ ಯಾವುದೇ ಪರಿಸ್ಥಿತಿನಲ್ಲಿ ಇದು ಒಂದು ಸರ್ಜರಿ, ಅದೇನೆ ಗಿಡದ ಸರ್ಜರಿ. ಈಗ ನೀವು ಹೇಳಿದ್ರಿ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ನೀವು ಅದಕ್ಕೆ ಒಂದು ಪುನರ್ಜನ್ಮ ಕೊಡ್ತೀನಿ ಅಂತ. ಸೊ ನಿಮ್ಮನ್ನು ನಾನು ಹಲಸಿನ ಡಾಕ್ಟರ್ ಅಂತ ಹೇಳ್ಬೋದಾ ಸರ್? ಹಲಸಿನ ಹೇಳ್ಬೋದು, ಆದರೆ ಗಿಡಗಳದ್ದು ಸರ್ಜರಿ ಅಂತ ಹೇಳಿದ್ರೆ ಗ್ರಾಫ್ಟಿಂಗ್. ಗಿಡಗಳಿಗೆ ಸರ್ಜರಿ ಮಾಡೋದು ಅಂತ ಹೇಳಿದ್ರೆ ಇದು ಗ್ರಾಫ್ಟಿಂಗ್. ಒಂದು ಗಿಡವನ್ನು ಅಭಿವೃದ್ಧಿ ಮಾಡಬೇಕು, ಅದನ್ನು ಮಲ್ಟಿಫೈ ಮಾಡಬೇಕು ಅಂತ ಆದರೆ ನಾವು ಸರ್ಜರಿ ಮಾಡಿಯೇ ಮಾಡೋದು. ಮೇ ಬಿ ಇಷ್ಟೊಂದು ಅಕ್ಯುರೇಟ್ ಆಗಿ ಮೇ ಬಿ ಯಾರು ಬೇರೆಯವರು ಇಷ್ಟೊಂದು ಕಸಿನ ಮಾಡಲಿಕ್ಕಿಲ್ಲ, ಅಷ್ಟು ಅದ್ಭುತವಾಗಿ ನೀವು ಕಸಿನ ಮಾಡ್ತೀರಾ ಅಂತ ನನ್ನ ಅನಿಸಿಕೆ. ಸೊ ಬೇರೆ ಯಾರಾದರೂ ನಿಮಗೆ ಕಾಂಪಿಟೇಟರ್ ಇದ್ದಾರಾ ಸರ್ ಇದಕ್ಕೆ? ಇಲ್ಲ, ಇದರಲ್ಲಿ ಕಾಂಪಿಟೇಟರ್ ಯಾರೂ ಇಲ್ಲ. ನನಗೆ ಇಷ್ಟವರೆಗೆ ಯಾರು ಕಾಣಲಿಲ್ಲ. ಮತ್ತೆ ಮಾಡಿದರೆ ನಮಗೆ ಸಂತೋಷವೇ, ಯಾಕೆಂದರೆ ಒಂದೊಂದು ತಳಿ ಉಳಿತದೆ. ಒಬ್ಬರು ಕಲ್ತುಕೊಂಡು ಮಾಡಿದರೆ ಆ ಊರಲ್ಲಿ ಇದ್ದ ತಳಿಯನ್ನಾದರೂ ಉಳಿಸ್ಕೊಳ್ಬೋದಲ್ಲ. ಹೌದು ಸರ್, ನೀವಂದರೆ ಕರ್ನಾಟಕದಲ್ಲೇ ನೀವು ಫೇಮಸ್ ಅಂತ ಹೇಳ್ಬೋದಾ ಸರ್ ಈ ಬಡ್ ಕಸಿನಲ್ಲಿ? ಹೇಳ್ಬೋದು, ಅದು ನಾನು ಹೇಳೋದಲ್ಲ, ಬಾಕಿಯವರು ಹೇಳಬೇಕು, ನಮಗೆ ಗೊತ್ತಿಲ್ಲ. ಇಲ್ಲ, ನಾನು ನೋಡಿದಂಥ ಈಗ ನನ್ನದೇ ಒಂದು ಗಿಡ ನಿಮ್ಗೆ ಕೊಟ್ಟಿದ್ನಲ್ಲ, ಇದನ್ನು ನೋಡಿದರೆ ಅದು ಬದುಕುತ್ತೆ ಅನ್ನೋ ಆಸೆ ನನಗೆ ಇರಲಿಲ್ಲ. ಇವಾಗ ಒಂದು 9 ತಿಂಗಳ ನಂತರ ನಾನೀಗ ಬಂದಿದ್ದೀನಿ. ಸೊ ನನಗೆ ನೋಡಿ ತುಂಬ ಖುಷಿ ಆಗ್ತಾ ಇದೆ. 20 ಮರ ನಿಮ್ಮ ಜಾಗದಲ್ಲಿ ಬೆಳೆದು ಇನ್ನು ಅದೇ ಮರ ಆಗಿರ್ತದೆ. ಅದೇ ಮರದಲ್ಲಿ ಯಾವಾಗ ನಿಮ್ಮ ಅಲ್ಲಿ ಬಿದ್ದು ಹೋದ ಮರದಲ್ಲಿ ಯಾವ ಟೈಮಿಗೆ ಕಾಯಿ ಆಗ್ತಿತ್ತು ಅದೇ ಟೈಮಿಗೆ ಇದರಲ್ಲಿ ಕಾಯಿ ಆಗ್ತದೆ. ಯಾವ ತಿಂಗಳಲ್ಲಿ ಹೂ ಬರ್ತದೆ ಅದೇ ತಿಂಗಳಲ್ಲಿ ಇದರಲ್ಲಿ ಹೂ ಬರ್ತದೆ. ಅದಕ್ಕೆ ಏನಾದರೂ ಕೀಟ ರೋಗಗಳ ಉಪದ್ರ ಇದ್ರೆ ಆ ಕೀಟ ರೋಗಗಳು ಕೂಡ ಇದಕ್ಕೂ ಕೂಡ ಬರ್ತವೆ. ಡಿಎನ್ ಅಂತ ಹೇಳ್ತೀವಿ, ಸೇಮ್ ಅದೇ ತರನೇ. ಸೇಮ್ ಇದು ನಾವು ಬೇರು ಮಾತ್ರ ಬೇರೆ, ಅದೇ ಮರದ ಗೆಲ್ಲು ಬೆಳೆಯುದು, ಬೇರನ್ನು ಮಾತ್ರ ನಾವು ಬೇರೆ ಕೊಟ್ಟದ್ದು. ಹಾಗಾಗಿ ಹಣ್ಣು ಬಂದದ್ದು ಅದೇ ಹಣ್ಣು, ಅದೇ ಟೇಸ್ಟ್, ಅದೇ ಕಲರ್, ಎಲ್ಲ ಡಿಟ್ಟೋ ಅದೇ ಸೈಜು ಅದೇ ಬರ್ಬೋದು, ಸೈಜು ಅದೇ ಬರ್ತದೆ. ಸುಮಾರು ಸರ್ ನಾನು ಈಗ ಕೇಳ್ತೀನಿ, ಅಂದರೆ ಇದು ಎಷ್ಟು ವರ್ಷದಲ್ಲಿ ಇವಾಗ ಫಸಲು ಬರ್ಬೋದು ಸರ್? ನಾನು ನಿಮಗೆ ಜುಲೈನಲ್ಲಿ ಕೊಟ್ಟಿದ್ದೆ, ಇವಾಗ ನಾವು ಜೂನ್ ತಿಂಗಳಲ್ಲಿ ಇದ್ದೀವಿ. ಸೊ ಈಗ ಆಲ್ಮೋಸ್ಟ್ ಒಂದು 2.5 ಫೂಟ್ ಬೆಳೆದಿರ್ಬೋದಲ್ಲ ಸರ್? ಇದು ಒಂದು 2.5 ಫೂಟ್ ಬೆಳೆದಿದೆ ಸರ್. ಇದಕ್ಕೆ ಹಣ್ಣು ನಾನೀಗ ತೊಗೊಂಡೋಗಿ ನೆಟ್ಟರೆ ಹಣ್ಣು ಸುಮಾರು ಎಷ್ಟು ವರ್ಷದಲ್ಲಿ ಬರ್ಬೋದು ಸರ್? ಇದು ನಮಗೆ ಹಣ್ಣು ಫಲ ಬರುವಂಥದ್ದು ನೋಡಬೇಕಿದ್ರೆ ಇದು ಯಾವ ಜಾತಿ ಅಂತ ಆ ಮರದ ಗುಣ ನೋಡಬೇಕು. ಆ ಮರದಲ್ಲಿ ಕಾಂಡದಲ್ಲಿ ಹೆಚ್ಚು ಕಾಯಿ ಆಗ್ತಿತ್ತಾ ಅಥವಾ ದಪ್ಪದ ಗೆಲ್ಲುಗಳಲ್ಲಿ ಮಾತ್ರ ಕಾಯಿ ಆಗೋದು, ಸಪುರದ ಗೆಲ್ಲಲ್ಲಿ ಆಗೋದಿಲ್ಲ ಅಂಥದ್ದ, ಅಥವಾ ಸಪುರದ ನಿಮಗೆ ಒಂದು ಮುಕ್ಕಾಲು ಇಂಚು 1 ಇಂಚು ಪೈಪಿನಷ್ಟು ದಪ್ಪದ್ದು ಗೆಲ್ಲುಗಳಲ್ಲಿ ಕೂಡ ಕಾಯಿ ನೇತಾಡ್ತಾ ಕಾಯಿ ಆಗುವಂಥ ವೆರೈಟಿಯ, ಅದನ್ನು ನಾವು ನೋಡಬೇಕಾಗ್ತದೆ. ಆ ಸಪೂರದ ಗೆಲ್ಲಲ್ಲಿ ಕೂಡ ಕಾಯಿ ಆಗುವಂಥ ಗುಣ ಇದ್ದರೆ ಇದನ್ನು ನೆಟ್ಟು 3ನೇ ವರ್ಷಕ್ಕೆ ಇದರಲ್ಲಿ ಕಾಯಿ ಬರ್ತದೆ. ಅದರಲ್ಲಿ ದೊಡ್ಡ ಸ್ಟೆಮ್, ಒಂದು ತೊಡೆಯಷ್ಟು ದಪ್ಪದ ಗೆಲ್ಲಲ್ಲಿ ಮಾತ್ರ ಕಾಯಿ ಬರೋದು, ಜಾಯಿಂಟ್ಗಳಲ್ಲಿ ಮಾತ್ರ ಕಾಯಿ ಬರೋದು ಅಂಥದ್ದಿದ್ರೆ ಸಾಮಾನ್ಯ 5 ರಿಂದ 6 ವರ್ಷ ತಗೊಳ್ತದೆ. ಮತ್ತು ಮೇಯ್ನ್ ಸ್ಟೆಮ್ಮಲ್ಲಿ ಮಾತ್ರ ಬರ್ತದೆ ದೊಡ್ಡ ಕಾಯಿ, ಸ್ಟೆಮ್ಮಲ್ಲಿ ಮಾತ್ರ ಕಾಯಿ ಬರ್ತದೆ. ಹಾಗಿದ್ರೆ ಅದು ಸಾಮಾನ್ಯ ನಮ್ಮ ಕ್ಲೈಮೇಟ್ನಲ್ಲಿ 7 ರಿಂದ 8 ವರ್ಷ ತಗೊಳ್ತದೆ. ಇದು ಯಾವ ವೆರೈಟಿ ಯಾವ ರೀತಿ ಆ ಮರದಲ್ಲಿ ಕಾಯಿ ಬಂದಿತ್ತು ಅಂತೇಳಿ ನನಗೆ ಗೊತ್ತಿಲ್ಲ.
ಸಾಮಾನ್ಯ ನನ್ನ ಲೆಕ್ಕದಲ್ಲಿ 3-4 ವರ್ಷದಲ್ಲಿ ಬರ್ಬೋದು. ಒಂದು ಎವರೇಜ್ ಒಂದು 5 ವರ್ಷದ ಒಳಗಡೆ ಕಾಯಿ ಬರ್ಬೋದು. ಮತ್ತೆ ನಾವು ಸಾಕುವಂತ ರೀತಿ, ಆ ಗಿಡವನ್ನು ಎಷ್ಟು ಬೇಗ ನಾವು ಅಷ್ಟು ದಪ್ಪ ಭರಿಸ್ತೇವೆ, ಅಷ್ಟು ಬೇಗ ಬೆಳೆಸ್ತೇವೆ, ಅದರ ಮೇಲೆ ಹೋಗ್ತದೆ. ಸರ್, ಈಗ ನ್ಯಾಚುರಲ್ ಆಗಿ ಬೆಳೆಸ್ಬೇಕಂತಂದ್ರೆ ಈ ಗಿಡನ ನಾನು ಇವಾಗ ಹೇಗೆ ಬೆಳೆಸ್ಬೇಕು ಸರ್? ಇದಕ್ಕೆ ಒಳ್ಳೆಯ ಬಿಸಿಲು ಬೀಳುವಂಥ ಜಾಗ ಆಯ್ಕೆ ಮಾಡಬೇಕು ಫಸ್ಟಿಗೆ. ಅಂಥ ಜಾಗ ಆಯ್ಕೆ ಮಾಡಿ ನಾವು 3 ಅಡಿ ಆಳ ಅಗಲ ಉದ್ದ 3 ಅಡಿ ಘನ ಅಡಿಯ ಗುಂಡಿ ತೋಡಬೇಕು. ಗುಂಡಿ ತೋಡಿ ಆ ಗುಂಡಿಗೆ ಕಂಪೋಸ್ಟ್ ಗೊಬ್ಬರ ಮತ್ತು ಅದೇ ಮಣ್ಣು ಮಿಕ್ಸ್ ಮಾಡಿ ಅದಕ್ಕೆ ತುಂಬಿಸಬೇಕು. ಆ ಗುಂಡಿಯನ್ನು ತುಂಬಬೇಕು, ಕಂಪ್ಲೀಟ್ ತುಂಬಬೇಕು. ನೆಲಮಟ್ಟದಿಂದ ಮೇಲೆ ಬರುವ ಒಂದು 6 ಇಂಚು 3 ಇಂಚು ಮೇಲೆ ಬರುವಷ್ಟು ಆ ಗುಂಡಿಯನ್ನು ತುಂಬಬೇಕು. ತುಂಬಿ ನೀವು ತುಂಬುವ ಟೈಮಲ್ಲಿ ಕಲ್ಲು ಬಂದರೆ ಕಲ್ಲನ್ನು ಹೊರಗೆ ಹಾಕುವ ಕೆಲಸ ಇಲ್ಲ. ನೀವು ಒಂದು ಸೈಜ್ ಕಲ್ಲಿನಷ್ಟು ದೊಡ್ಡ ಕಲ್ಲು ಬಂದರೂ ಕಲ್ಲು, ಮಣ್ಣು, ಗೊಬ್ಬರ ಈ 3 ಒಟ್ಟಿಗೆ ಮಿಕ್ಸ್ ಮಾಡಿ ಅದಕ್ಕೆ ತುಂಬಿಸ್ಬೋದು. ಸಾಧ್ಯವಾದರೆ ರಾಕ್ ಫಾಸ್ಫೇಟ್ ಒಂದು ಅರ್ಧ ಕಿಲೋ 1 ಕಿಲೋ ಮಿಕ್ಸ್ ಮಣ್ಣಿನೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೋದು. ಇಷ್ಟು ಮಾಡಿ ಆ ಗುಂಡಿಯನ್ನು ತುಂಬಬೇಕು. ತುಂಬಿ ನೆಲದಿಂದ 3 ಇಂದ 4 ಇಂಚು ಎತ್ತರ ಬರುವಷ್ಟು, ಅದು ಎತ್ತರ ಮಧ್ಯಭಾಗ ಅಷ್ಟು ಎತ್ತರ ಬರುವಷ್ಟು ತುಂಬಬೇಕು. ತುಂಬಿದ ನಂತರ ಇದೀಗ ಗ್ರಾಫ್ಟ್ ಮಾಡಿದ ಜಾಗ, ಇದೀಗ ಈ ಪ್ಯಾಕೆಟ್ನ ಮಣ್ಣಿನ ಲೆವೆಲ್. ನಾವು ಆ ತುಂಬಿದ ಜಾಗ, ಆ ಡೂಮ್ ಮಾಡಿದ್ದೇವಲ್ಲ, ಅದರಲ್ಲಿ 1 ಕೊಟ್ಟರೆ ಆಗುವಷ್ಟು ಮಣ್ಣು ತೆಗೆದ್ರೆ ಇದು 5 ರಿಂದ 6 ಇಂಚು ಹೈಟ್ ಉಂಟು. ಅಷ್ಟೇ ಆಳದ್ದು ಒಂದು ಗುಂಡಿ ತೆಗೆಯುವುದು. ಈ ಪ್ಯಾಕೆಟನ್ನು ಇದನ್ನು ಹೆಂಟೆ ಹೊಡೆಯದೆ ಈ ಪ್ಲಾಸ್ಟಿಕ್ಕನ್ನು ಹರಿದು ತೆಗೆದು ಆ ಗುಂಡಿಯಲ್ಲಿ ಇಟ್ಟು ಕೈಯಲ್ಲೇ ಮಣ್ಣು ಮುಚ್ಚಿ, ಈ ಮಣ್ಣಿನ ಲೆವೆಲಿನ ಮೇಲೆ 1 ಇಂಚು ಮಣ್ಣು ಕೂತ್ರೆ ಸಾಕು. ಈ ಪ್ಯಾಕೆಟ್ನ ಮಣ್ಣೆ 1 ಇಂಚು ಮಣ್ಣು ಕೂತ್ರೆ ಸಾಕು. ಅಷ್ಟು ಮಣ್ಣು ಹಾಕಿ ಮುಚ್ಚಿ ಕೈಯಲ್ಲಿ ಸ್ವಲ್ಪ ಒತ್ತಿ ಮೇಲ್ಗಡೆ ಒಣ ಎಲೆಗಳನ್ನು ಹಾಕಿ ಮಲ್ಚಿಂಗ್ ಮಾಡಬೇಕು. ಇಷ್ಟು ಮಾಡಿದರೆ ಇದರದ್ದು ಮನೆಗೆ ಪಂಚಾಂಗ ಹಾಕಿದಾಗೆ ಮೊದಲಿನ ಒಂದು ಎಲ್ಲ ಫಸ್ಟಿಗೆ ಮಾಡುವಂಥ ಕಾರ್ಯಕ್ರಮ ಆಯಿತು. ಮತ್ತು ನೀವು ಅದನ್ನು ಹಾಗೆ ಬಿಟ್ಟರೂ ಏನಾಗೋದಿಲ್ಲ. ಮಳೆಗಾಲದಲ್ಲಿ ನೀರು ನಿಲ್ಲುವುದಿಲ್ಲ, ಯಾಕೆಂದರೆ ನಾವು ಡೂಮ್ ಮಾಡಿದ್ದೇವೆ, ಬಿಸಿಲು ಬೀಳುವ ಜಾಗ ಆಯ್ಕೆ ಮಾಡಿದ್ದೇವೆ. ಗೊಬ್ಬರ ಕೊಡುವಂಥದ್ದಲ್ಲಿ ಅದಕ್ಕೆ ಫುಡ್ ಅದೇ ಬೆಡ್, ಅದಕ್ಕೆ 1 ವರ್ಷಕ್ಕೆ ಬೇಕಾದ ಗೊಬ್ಬರ ಆ ಗುಂಡಿಗೆ ತುಂಬಿಸಿದ್ದೇವೆ. 1 ವರ್ಷ ಅದನ್ನು ಮುಟ್ಟದಿದ್ದರೂ ಏನು ತೊಂದರೆ ಇಲ್ಲ. ಬೇಸಿಗೆಗಾಲದಲ್ಲಿ ಒಂದು ಚೂರು ನೀರು ಕೊಡ್ತಾ ಇದ್ದರೆ 1 ವರ್ಷ ನೀರು ಕೊಟ್ಟರೆ ಸಾಕಾಗ್ತದೆ, ಗಿಡ ಚೆನ್ನಾಗಿ ಬರ್ತದೆ. ಇನ್ನೂ ಅದನ್ನು ಚೆಂದಾಗಿ ಮಾಡಬೇಕು, ಅದು ಇನ್ನೂ ಒಳ್ಳೆ ಸಾಕಬೇಕು ಅಂತ ಆದರೆ 6 ತಿಂಗಳಿಗೆ ನಾವು ಪುನಃ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಕೆಮಿಕಲ್ ಗೊಬ್ಬರ ಮತ್ತು ಬೇರೆ ಬಳ್ಳಿ ಮತ್ತು ಹುಲ್ಲು ಎಲ್ಲ ಬಾರದಾಗಿ ಸ್ವಲ್ಪ ನೋಡ್ಕೊಳ್ತಾ ಇದ್ದರೆ ಸ್ವಲ್ಪ ಫಾಸ್ಟ್ ಗ್ರೋತ್ ಆಗ್ತದೆ. ಕಳೆ ನಿರ್ವಹಣೆ ಮಾಡಬೇಕು. ಚೆನ್ನಾಗಿ ಬಿಸಿಲು ಬೀಳಬೇಕು. ಇದಕ್ಕೆ ಬೆಳಗಿನಿಂದ ಸಾಯಂಕಾಲ ತನಕ ಬಿಸಿಲು ಬೀಳುವಂಥ ಬೆಳೆ ಇದು. ಹಾಗಾಗಿ ಬೆಳಗ್ಗೆ 11 ಗಂಟೆಯವರೆಗಿನ ಬಿಸಿಲು, ಮಧ್ಯಾಹ್ನ 3 ಗಂಟೆಯ ನಂತರದ ಬಿಸಿಲು, ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಆ ಹೊತ್ತಲ್ಲಿ ಇದು ಬಾಷ್ಪೀಭವನ ಮಾಡಿ ಹೆಚ್ಚು ಆಹಾರ ತಯಾರು ಮಾಡುವಂಥದ್ದು. ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಎಲೆಗಳ ಅಡಿಭಾಗದಲ್ಲಿ ಈ ರಂಧ್ರಗಳಿರ್ತವೆ, ಅದನ್ನು ಅರ್ಧ ಮುಚ್ಚಿಕೊಳ್ತವೆ. ಅರ್ಧ ಮುಚ್ಚಿಕೊಳ್ಳೋದ್ರಿಂದ ಅರ್ಧ ಆಹಾರ ತಯಾರಾಗ್ತದೆ ಮಧ್ಯಾಹ್ನದ ಬಿಸಿಲು. ಸಾಯಂಕಾಲ ಮತ್ತು ಬೆಳಗಿನ ಬಿಸಿಲಲ್ಲಿ ಫುಲ್ಲು ಆ್ಯಕ್ಟಿವ್ ಆಗಿ ಆಹಾರ ತಗೊಳ್ತವೆ. ಹಾಗಾಗಿ ಆ 2 ಬಿಸಿಲನ್ನು ನಾವು ತಪ್ಪಿಸಬಾರ್ದು. ಆದ 2 ಬಿಸಿಲು ಸರಿ ಬೀಳಬೇಕು. ಇಷ್ಟಾಗುವಾಗ ಮಧ್ಯಾಹ್ನದ ಬಿಸಿಲು ಬೀಳ್ತದೆ, ನಮಗೆ ಸಮಸ್ಯೆ ಬೀಳುವುದಿಲ್ಲ. ಅಂತೂ ಟೋಟಲ್ 100% ಬಿಸಿಲು ಬೇಕು. ಅಂಥ ಜಾಗ ಆಯ್ಕೆ ಮಾಡಿ ನೆಡಬೇಕು. ಓಕೆ, ಥ್ಯಾಂಕ್ ಯು ಸರ್. ಸರ್ ತುಂಬ ಚೆನ್ನಾಗಿ ಹೇಳಿದ್ದೀರಾ ಸರ್. ನಾನು ನಿಮಗೆ ಇದನ್ನು ಫಸ್ಟ್ ಗಿಡ ಕೊಟ್ಟಾಗ ನೀವು ಕಸಿ ಮಾಡಿದ್ದನ್ನು ನಾನು ನೋಡಲಿಲ್ಲ. ಏನಾದರೂ ಇವಾಗ ನಿಮಗೆ ಸಮಯ ಇದ್ದರೆ ನನಗೆ ಅದು ಕಸಿ ಮಾಡುವ ರೀತಿ ತೋರಿಸ್ಕೊಡ್ಬೋದಾ ಸರ್? ಖಂಡಿತ ತೋರಿಸ್ಬೋದು. ಕಸಿಯನ್ನು ಎಲ್ಲರೂ ಕಲ್ತ್ಕೊಳ್ಬೇಕು. ಯಾಕೆಂದರೆ ಕಸಿ ಕಲ್ತ್ರೆ ಈಗ ನಿಮಗೆ ಆ ಊರಿಂದ ಇಲ್ಲಿ ತಗೊಂಡು ಬಂದು ಇಲ್ಲಿ ಗ್ರಾಫ್ಟ್ ಮಾಡುವ ಅಗತ್ಯ ಬೀಳಲಿಲ್ಲ, ಅಲ್ಲೇ ನಿಮಗೆ ಮಾಡ್ಕೊಳ್ಬೋದು. ಹಾಗಾಗಿ ಎಲ್ಲರೂ ಕಲ್ತ್ಕೊಂಡ್ರೆ ಆ ಊರಿನಲ್ಲಿ ಒಂದು ಅಳಿಯುವಂಥ ವೆರೈಟಿಯನ್ನು ಉಳಿಸಿದ ಆ ಒಂದು ಪುಣ್ಯ ಉಂಟಲ್ಲ, ಅದು ನನಗೂ ಸಿಗ್ತದೆ. ಅಲ್ಲಿ ಆ ತಳಿ ಉಳಿತದೆ. ಕಸಿ ಕಲ್ತ್ಕೊಳ್ಬೇಕು ಎಲ್ಲರೂ. ಅವರವರ ಇದಕ್ಕೆ ಬೇಕಾಗುವಷ್ಟು ಒಂದು ತಳಿ ಉಳಿಸ್ಕೊಳ್ಳೋದು. ಮಾವಿನದ್ದಾಗಲಿ ಹಲಸಿನದ್ದಾಗಲಿ ಒಂದು ಅಳಿಯುವಂಥ ವೆರೈಟಿ ಅಳಿದು ಹೋಗ್ತದೆ. ಮೊದಲಿನ ಕಾಲದಲ್ಲಿ ಒಂದೊಂದು ಹಲಸು ಈಗ ಕೇಳಲಿಕ್ಕೆ ಮಾತ್ರ ಉಂಟು. ಒಂದು ಹಲಸನ್ನು 3 ತುಂಡು ಮಾಡಿ ಹೊರಬೇಕಂತೆ, ಅಷ್ಟು ದೊಡ್ಡ ಹಲಸು ಆಗ್ತಾ ಇತ್ತಂತೆ. ಈಗ ಅಂಥ ಹಲಸನ್ನು ಇಲ್ಲವೇ ಇಲ್ಲ. ಬೇರಲ್ಲಿ ಆಗುವಂಥ ಹಲಸು ಇತ್ತಂತೆ, ಅದು ಇಲ್ಲ. ಹಾಗೆ ತುಂಬ ಒಳ್ಳೊಳ್ಳೆ ಫೇಮಸ್ ವೆರೈಟಿಗಳು ಅಳಿದು ಹೋಗಿದೆ. ಕೆಂಪು ಸೊಳ್ಳೆದು ನಮ್ಮ ಕೋಸ್ಟಲ್ನಲ್ಲಿ ತುಂಬ ಕಡಿಮೆ ಆಗಿದೆ. ಹೀಗೆಲ್ಲ ಇರುವಾಗ ಈ ಗ್ರಾಫ್ಟ್ ಮಾಡುವಂಥದ್ದು ನಾವು ಸ್ವಲ್ಪ ಕಲ್ತುಕೊಂಡ್ರೆ ಈ ತಳಿಯೆಲ್ಲ ಉಳಿತದೆ. ಓಕೆ ಸರ್, ಹಾಗಾಗಿ ನಿಮಗೆ ಸಮಯ ಇದ್ದರೆ ಇವಾಗ ಒಂದು ಜಸ್ಟ್ ಒಂದು ನಾವು ನೋಡ್ಬೋದಾ ಸರ್? ಹೇಳಿಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಇದು ರೂಟ್ ಸ್ಟಾಕ್ ಅಂದರೆ ಬೇರು ಸಸಿ ಅಂತ ಹೇಳ್ತೇವೆ.
ಇದಕ್ಕೆ 4 ತಿಂಗಳಾಯಿತು. ಈ ಗಿಡಕ್ಕೆ ಬೀಜ ಹಾಕಿ 4ನೇ ತಿಂಗಳ ಗಿಡ ಇದು. ಇದನ್ನು ರೋಟ್ ಸ್ಟಾಕ್ ಅಂತ ಹೇಳ್ತೇವೆ, ಬೇರು ಸಸಿ ಅಂತ ಹೇಳ್ತೇವೆ. ಇನ್ನು ಇದು ಸಯಾನ್ ಬಡ್ವುಡ್. ಇದು ಯಾವ ಬ್ರೀಡ್ ಬೇಕು ಆ ಬ್ರೀಡಿನ ಕೊಡಿ ತಗೊಂಡು ಬಂದೇನೆ. ಇದೀಗ ವಿಯೆಟ್ನಾಂ ಅರ್ಲಿಯ ಕೊಡಿ. ಇದನ್ನು ಅಲ್ಲಿ ಆಗುವ ಮರದಿಂದ ನಾನು ಆಯ್ಕೆ ಮಾಡಿದ್ದೇನೆ. ನಮ್ಮಲ್ಲಿ ಜರಂಪ್ಲಾಸಮ್ ಉಂಟು, ಅಂದರೆ ಕಸಿ ಕುಡಿಗಾಗಿಯೇ ಬೆಳೆಸುವಂಥ ಗಿಡ ಉಂಟು. ಆ ಗಿಡದಿಂದ ಇದನ್ನು ಆಯ್ಕೆ ಮಾಡಿ ತಗೊಂಡು ಬಂದೇನೆ. ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇದರಲ್ಲಿ ಚಿಗುರು ಎಲೆ ಬೇಕು, ಎಳೆಯ ಎಲೆ ಬೇಕು. ಅಂಥ ಕುಡಿಯನ್ನು ಆಯ್ಕೆ ಮಾಡಬೇಕು. ಚೆನ್ನಾಗಿ ಬಿಸಿಲು ಬೀಳುವಂಥ ಜಾಗದ ಕುಡಿಯನ್ನು ಆಯ್ಕೆ ಮಾಡಬೇಕು. ಗಿಡದ ಕೆನೋಪಿಯಲ್ಲಿದ್ದದ್ದು ತುಂಬ ಒಳ್ಳೆಯದು. ಇಂಥ ವೆರೈಟಿ, ಇಂಥ ಕುಡಿಯನ್ನು ಆಯ್ಕೆ ಮಾಡಿಕೊಂಡು ಫಸ್ಟಿಗೆ ಇದನ್ನು ಎಲೆಯನ್ನು ತೊಟ್ಟು ಬಿಟ್ಟು ಕಟ್ ಮಾಡಬೇಕು. ಇನ್ನು ಈ ತುದಿಯನ್ನು ಕಟ್ ಮಾಡಬೇಕು. ಇದೀಗ ಬಡ್ವುಡ್, ಇದಕ್ಕೆ ಸಯಾನ್ ಅಂತ ಹೇಳ್ತೇವೆ. ಇದರಲ್ಲಿ ಈ ಪ್ರತಿಯೊಂದು ಎಲೆಯ ಬುಡದಲ್ಲಿ ಒಂದು ಚಿಗುರು ಬರುವಂಥದ್ದು ಒಂದು ಕಣ್ಣಿದೆ, ಆ ಸ್ಪ್ರೌಟ್ ಬರುವಂಥ ಕಣ್ಣಿದೆ. ಆ ಕಣ್ಣನ್ನು ತೆಗೆದು ಇದಕ್ಕೆ ಅಂಟಿಸೋದು. ಇದೀಗ ನಾನು ಒಂದು ಗಿಡ ಇದೆ, ಇದಕ್ಕೆ ನನಗೆ ಒಂದು ಇದ್ರೆ ಸಾಕಾಗ್ತದೆ. ಆದರೆ ಇದರಲ್ಲಿ 1 2 3 4 5 ಗಿಡ ಮಾಡ್ಬೋದು ಈ ಕಡ್ಡಿಯಲ್ಲಿ. ನಾನೀಗ ಒಂದು ಗಿಡ ಮಾಡುವಂಥದ್ದು ಈಗ ತೋರಿಸ್ತೇನೆ. ಸ್ವಲ್ಪ ಹೆಚ್ಚಿನ ಎಲೆಯನ್ನು ತಗೊಳ್ಳೋದು, ನಮಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹೀಗೆ ತಗೊಂಡು ಇದರ ಮೇಣವನ್ನು ಚೆನ್ನಾಗಿ ಒರೆಸಿ ತಗೊಳ್ಳೋದು. ಇದನ್ನು ತಂಪಾದ ಜಾಗದಲ್ಲಿ ಇಡ್ಬೋದು. ಇದು ತೆಗೆದು 3 ದಿನದವರೆಗೆ ನಾವು ಇದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಇಷ್ಟು ಕಡ್ಡಿ ತೆಗೆದು 3 ರಿಂದ 4 ದಿನ ಇದನ್ನು ಬೇರೆ ದೇಶದಿಂದ ಕೂಡ ತರ್ಬೋದು. ಗಿಡಗಳನ್ನು ಪರ್ಚೇಸ್ ಮಾಡಿ ಆ ಗಿಡಗಳ ಕಡ್ಡಿಯನ್ನು ತೆಗೆದು ನಾವು ಹಿಡ್ಕೊಂಡು ಬರ್ಬೋದು. ಹಾಗಾಗಿ ನಮಗೆ ಬೇರೆ ಬೇರೆ ದೇಶಗಳಿಂದ ಈ ಗಿಡ ತರಲಿಕ್ಕೆ ತುಂಬ ಕಾನೂನು ನಿಬಂಧನೆಗಳಿದೆ. ಈ ಸಯನ್ ತರುವುದಕ್ಕೆ ಅಂಥ ನಿಬಂಧನೆಗಳಿಲ್ಲ. ಹೆಚ್ಚಿನ ದೇಶಗಳಿಂದ ತರಲಿಕ್ಕೆ ಆಗ್ತದೆ. ಇದರಲ್ಲಿ ತಗೊಂಡು ಬಂದರೆ ಇದರಲ್ಲಿ ನಮಗೆ ಕೆಲವು ಗಿಡ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಮಾಡೋದು ಹೇಗೆ ಅಂತ ಈಗ ತೋರಿಸ್ತೇನೆ. ಈ ರೂಟ್ ಸ್ಟಾಕಲ್ಲಿ ಒಂದು ಗಾಯ ಮಾಡ್ಕೊಳ್ಬೇಕು. ಇದು ಫಸ್ಟಿಗೆ ಗೆರೆ ಹಾಕಿ ಒಂದು ಈ ರೀತಿ ಗೆರೆ ಹಾಕಿದೆ. ಉಲ್ಟಾ ಯು ಆಕಾರದಲ್ಲಿ ಗೆರೆ ಹಾಕಿದ್ದೇನೆ. ಈಗ ಅದರದ್ದು ಹೆಚ್ಚಿನ ಮೇಣ ಬಂದದ್ದನ್ನು ಒರೆಸಿ ತೆಗೆದೆ. ಇನ್ನು ಅದರಲ್ಲಿ ಗೆರೆ ಹಾಕಿ ಆಯಿತು. ಇದರಲ್ಲಿ ಕೂಡ ಅದೇ ರೀತಿ ಚೌಕಾಕಾರದಲ್ಲಿ ಗೆರೆ ಹಾಕ್ಕೊಳ್ಬೇಕು. ಇದನ್ನು ಗೆರೆಯ ಸ್ವಲ್ಪ ಬದಿಯಲ್ಲಿ ಸ್ವಲ್ಪ ಎಬ್ಬಿಸ್ಕೊಂಡು ಅದನ್ನು ಇದು ಮಾಡ್ಕೊಳ್ಬೇಕು. ಆ ನಂತರ ಕಣ್ಣು ತೆಗೆದು ಈ ಕಣ್ಣಿನ ಒಳಭಾಗದಲ್ಲಿ ಒಂದು ಚಿಗುರುವಂಥ ಗಿಣ್ಣೆ ಇರ್ತದೆ. ಇದು ತುಂಬ ಸೂಕ್ಷ್ಮ, ಸಣ್ಣ ಗಿಣ್ಣೆ ಇರ್ತದೆ, ಸೂಜಿ ಮನೆ ಹಾಗೆ ಇರ್ತದೆ. ಅದು ಇದರಲ್ಲಿ ಬರಬೇಕು. ಅದರಲ್ಲಿ ಖಾಲಿ ಉಳಿಬಾರ್ದು. ಅದು ತುಂಬ ಇಂಪಾರ್ಟೆಂಟ್. ಅದು ಖಾಲಿ ಉಳಿದ್ರೆ ಬಡ್ಡಿಂಗ್ ಸೇರ್ತದೆ, ಚಿಗುರು ಬರೋದಿಲ್ಲ. ಇದರಲ್ಲಿ ಈಗ ಅದು ಬಂದಿದೆ, ಚೆನ್ನಾಗಿ ಎದ್ದು ಬಂದಿದೆ. ಇದರ ಹೆಚ್ಚಿನ ತೊಟ್ಟು ಹೀಗೆ ತಗೊಳ್ಳೋದು. ಮತ್ತು ಏನಾದರೂ ಇದಕ್ಕೆ ಡ್ಯಾಮೇಜ್ ಆಗಿದ್ದರೆ ಅದನ್ನು ಮೇಲೆ ಕೆಳಗೆ ಜಜ್ಜಿದ ರೀತಿಯಲ್ಲಿ ಏನಾದರೂ ಆಗಿದ್ದರೆ ಅದನ್ನು ಸ್ವಲ್ಪ ಕೊಯ್ದು ತಗೊಳ್ಳೋದು. ಚೂರಿ ತುಂಬ ಹರಿತವಾಗಿರಬೇಕು. ಇನ್ನು ಇದನ್ನು ಅಷ್ಟೇ ಅಳತೆಯಲ್ಲಿ ಈ ರೀತಿ ತೆಗೆಯುವುದು. ಸಾಮಾನ್ಯ ಇದು ಎಷ್ಟು ಉದ್ದ ಉಂಟ ಅಷ್ಟೇ ತೆಗೆಯುವುದು. ಇದು ಗ್ರಾಫ್ಟಿಂಗ್ ಮಾಡೋದಕ್ಕಾಗಿರುವಂಥ ಟೇಪು, ತುಂಬ ತೆಳುವಾದ ಪ್ಲಾಸ್ಟಿಕ್ ಟೇಪು.
ಈ ಗಾಯಕ್ಕೆ ಇದನ್ನು ಹೀಗೆ ಟಚ್ ಮಾಡೋದು, ಇಡಬೇಕು. ಹಾಂ ಸರ್. ಈ ಬಡ್ಡನ್ನು ಮಧ್ಯದಲ್ಲಿ ಕುತ್ಕೊಳಿಸೋದು. ಎಲ್ಲ ಸೈಡು ಗ್ಯಾಪ್ ಉಂಟು, ಆ ಸೈಡು ಗ್ಯಾಪ್ ಉಂಟು, ಈ ಸೈಡು ಚೂರು ಚೂರು ಒಂದೊಂದು ನೂಲಾಗುವಷ್ಟು ಗ್ಯಾಪ್ ಇಟ್ಕೊಳ್ಳೋದು. ಈ ರೀತಿ. ಆನಂತರ ಅದನ್ನು ಒಂದು ಸುತ್ತ ಹಾಕಿ ಈ ರೀತಿ. ಈ ಸೈಡಲ್ಲಿ ಗ್ಯಾಪ್ ಉಂಟು, ಈ ಸೈಡಲ್ಲಿ ಗ್ಯಾಪ್ ಉಂಟು. ಇದನ್ನು ಎಲ್ಲ ಕಣ್ಣು ಸಮೇತ ಮುಚ್ಚುವ ಹಾಗೆ ಇದನ್ನು ಹಾಕಿ ಇಲ್ಲಿಗೆ ಕಸಿಯ ಕೆಲಸ ಮುಗಿಯಿತು. ಓಕೆ ಸರ್, ಇಷ್ಟೇನೆ. ಇದು ಈಗ 1 ತಿಂಗಳಾಗುವಾಗ ಈ ಸೈಡಿನದ್ದು ತುಂಬಿ ಬರ್ತದೆ, ಎಲ್ಲ ಗ್ಯಾಪ್ ಫಿಲ್ಲಿಂಗ್ ಆಗ್ತದೆ. 1 ತಿಂಗಳಲ್ಲಿ ಫಿಲ್ಲಿಂಗ್ ಆಗಿ ಇದು ಹಸಿಯೇ ಇರ್ತದೆ. ಈ ಬಡ್ ಹಸಿಯೇ ಇರ್ತದೆ, ಈ ಭಾಗ ಹಸಿಯೇ ಇರ್ತದೆ. 1 ತಿಂಗಳ ನಂತರ ಟೇಪನ್ನು ಇಲ್ಲಿಂದ ಕಟ್ ಮಾಡಿ ಬಿಚ್ಚಿ ತೆಗೆಯುವುದು. ಬಿಚ್ಚಿ ತೆಗೆದು ಪುನಃ 1 ವಾರ ನೇರ ಬಿಸಿಲಲ್ಲೇ ಇಡೋದು. ಅಷ್ಟಾಗುವಾಗಲೂ ಈ ಬಡ್ ಸಾಯದೇ ಇದ್ದರೆ, ಹಸಿಯೇ ಇದ್ದರೆ ಇದು ಸಕ್ಸಸ್ ಆಯಿತು ಅಂತ ಲೆಕ್ಕ. ಆ ನಂತರ ಇಲ್ಲಿಂದ ಗಿಡವನ್ನು ಕಟ್ ಮಾಡಿ ಒಳಗಿಡೋದು. ಒಳಗಿಟ್ಟ ನಂತರ ಈ ಸ್ಟೇಜ್ ಬರ್ತದೆ. ಇದು ಸ್ಪ್ರೌಟ್ ಓಪನ್ ಆಯಿತು. ಬೇರೆ ಎಲ್ಲಿಯೂ ಚಿಗುರು ಬರಲಿಕ್ಕೆ ಬಿಡಲಿಕ್ಕಿಲ್ಲ. ಇದನ್ನೆಲ್ಲ ತೆಗಿತಾ ಇರಬೇಕು. ಈ ಹಾಕಿದ ಬಡ್ಡಿಂದಲೇ ಚಿಗುರಬೇಕು. ಈ ಚಿಗುರಿಂದಲೇ, ಈ ಕಣ್ಣಿಂದಲೇ ಮೇಲೆ ಬರಬೇಕು. ಬೇರೆ ಎಲ್ಲಿಯೂ ಬಂದರೆ ಇದನ್ನು ಬುಡಾದಿಂದ ಹೀಗೆ ತೆಗಿಬೇಕು. ಅದು ದೊಡ್ಡದಾಗ್ತದೆ. ಹೀಗೆ ಮತ್ತೆ ಎಲೆ ಬರ್ತದೆ, ಹೀಗೆ ಎಲೆ ಬರ್ತದೆ. ಅದೇ ದೊಡ್ಡದಾಗಿ ಮತ್ತೆ ಹೀಗೆ ಬರ್ತದೆ. ಇದು ಬೆಳೀತಾ ಹೋಗ್ತದೆ. ಮತ್ತೆ ಮತ್ತೆ ಇಲ್ಲಿ ಬರುವಂಥದ್ದು ನಿಲ್ತದೆ. ಸರ್ಕ್ಯುಲೇಷನ್ ಇದಕ್ಕೆ ಹೋಗ್ತದೆ. ಇಲ್ಲಿಂದ ನಂತರ ನಾವು ಹಾಕಿದ ವೆರೈಟಿ ಇದು ರೂಟ್ ಸ್ಟಾಕಿನ ವೆರೈಟಿ. ಆನಂತರ ಇದು ಇನ್ನು ದೊಡ್ಡದಾಗಿ ಇದು ಮಾರಾಟಕ್ಕೆ ರೆಡಿಯಾದ ಗಿಡ. ಇದು ತುಂಬ ಬೆಳೆದಿದೆ. ಇದು ಈಗ ಮಾರಾಟಕ್ಕೆ ಸಿದ್ಧವಾದ ಸ್ಟೇಜಿಗೆ ಬಂದಿದೆ. ಓಕೆ. ಇಷ್ಟಾಗುವಾಗ ಒಂದು ಗಿಡಕ್ಕೆ ಸಾಮಾನ್ಯ 9 ತಿಂಗಳು ಆಗಿರ್ತದೆ. ಸರ್, ಇವಾಗ ನೀವು ಕಸಿ ಮಾಡಿದಾಗ ಅದನ್ನ ಈ ಪಾಲಿ ಹೌಸಲ್ಲಿ ಇಡ್ತೀರಾ ಅಥವಾ ಓಪನ್ ಜಾಗದಲ್ಲಿ ಇಡ್ತೀರಾ? ಇದನ್ನು ಓಪನ್ ಜಾಗದಲ್ಲಿ. ಓಪನ್ ಜಾಗದಲ್ಲೇ. ಇದೀಗ ಇಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಮಾತ್ರ ಪಾಲಿ ಹೌಸ್. ಇದು ನೇರ ಬಿಸಿಲಲ್ಲೇ ಇರ್ತದೆ. ಮಳೆ ಬಿಸಿಲು ಎಲ್ಲ ನೇರ ಕಾಡು ಗಿಡ ಹೇಗಿತ್ತು ಅದೇ ರೀತಿಯಲ್ಲೇ ಇರ್ತದೆ. ನಾವು ನೆರಳಲ್ಲಿ ಇಡೋದು ಯಾವಾಗ ಅಂದರೆ ಈ ಕಟ್ ಮಾಡಿದ ನಂತರ ಇದನ್ನು ಈ ಬೆಳವಣಿಗೆ ಒಂದು ಎಲೆ ಬರಲಿಕ್ಕೆ ಎಷ್ಟು ಸಮಯ ಬೇಕು ಅಷ್ಟು ಸಮಯದವರೆಗೆ ಮಾತ್ರ ನಾವು ಇದರ ಒಳಗಿಡೋದು. ಅದು ಸ್ಪ್ರೌಟ್ ಬರಲಿಕ್ಕೆ ಸ್ವಲ್ಪ ಬಿಸಿ ಇದ್ದರೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಈಗ 1 ತಿಂಗಳ ನಂತರ ನೀವು ಅದನ್ನು ಕಟ್ ಮಾಡ್ತೀರಾ? ಕಟ್ ಮಾಡಿ ಪಾಲಿ ಹೌಸಲ್ಲಿ ಇಡ್ತೀರಾ? ಪಾಲಿ ಹೌಸಲ್ಲಿ ಇಡ್ತೇವೆ. ಸ್ವಲ್ಪ ಹೀಟ್ ಜನರೇಟ್ ಆಗಲಿಕ್ಕೆ. ಹೀಟ್ ಜನರೇಟ್ ಆಗುವಾಗ ಇದು ಸ್ಪ್ರೌಟ್ ಬರ್ತದೆ. ಸ್ಪ್ರೌಟ್ ಬಂದು ಎಲೆ ಬಂದ ತಕ್ಷಣ ಈಗ ಅದು ಹೊರಗಿಡಲಿಕ್ಕೆ ರೆಡಿ ಆಯಿತು. ಈಗ ನಾಳೆ ನಾಡಿದ್ರಲ್ಲಿ ಇದನ್ನೆಲ್ಲ ಹೊರಗಿಡಲಿಕ್ಕೆ ಆಗ್ತದೆ.